ಅಲ್ಲ ಇದೇನು ರಬ್ಬರ ಬಿಜೆಪಿಯೊಳಗಿನ ಈ ಬಂಡಾಟ ಎಳೆದಂಗೆ ಹಿಗ್ತಾನೆ ಹೋಗ್ತಾ ಇದೆ. ಒಂದು ಕಡೆ ಶಿಸ್ತು ಸಮಿತಿ ಎದುರು ಯತ್ನಾಳ್ ಹಾಜರಾಗಿ ವಿಚಾರಣೆ ಎದುರಿಸಿದ್ರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಹೈಕಮಾಂಡ್ ದಿಢೀರ್ ಕರೆಸ್ಕೊಂಡಿದೆ. ಮೋಸ್ಟ್ಲಿ 7ನೇ ತಾರೀಕು ನಂತರ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅಥವಾ ಸಂಧಾನ ಮಾಡುತ್ತಾ, ಈ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗೋದಕ್ಕಿದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ಇವತ್ತು ಆಶೀಸನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗ ಬಿಜೆಪಿಯದ್ದು ಒಂದು ಮನೇನ ಎರಡ ಮನೆ ಎಷ್ಟಿದ್ಯೋ ಆದ್ರೆ ಬಾಗಿಲು 3 ಆಗಿದೆ. ರಾಜ್ಯ ಬಿಜೆಪಿಯ ಬಣಗಳ ಸಂಖ್ಯೆ ಮಾತ್ರ ದಿಗಿಲು ಹುಟ್ಟಿಸ್ತಿವೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ನಿಂತ ಯತ್ನಾಳ್ ಬಣ, ರೆಬಲ್ಗಳಿಗೆ ತೊಡೆತಟ್ಟಿದ್ದ ವಿಜಯೇಂದ್ರ ತಂಡ, ಈ ಮಧ್ಯೆ ತಟಸ್ಥ ಬಣ ಒಂದಿದೆ. ಆ ಬಣವೇ ಈ ಇಬ್ಬರ ನಡುವೆ ಹಳಸಿದ ಸಂಬಂಧವನ್ನ ಸರಿಪಡಿಸ್ತಿದೆ. ಹಾದಿರಂಪ ಬೀದಿರಂಪವಾದ ಬಿಜೆಪಿ ಬಣ ಬಡಿದಾಟ. ರಾಜನಾಥ್ ಸಿಂಗ್ ಭೇಟಿಯಾದ ಯತ್ನಾಳ್ ಮತ್ತು ಟಿ. ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ನಡುವೆ ಹಾದಿರಂಪ ಬೀದಿರಂಪವಾಗ್ತಿದ್ದು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಆಗಸ ಚುಂಬಿಸ್ತಿದೆ. ರಾಜ್ಯ ಬಿಜೆಪಿ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದ್ದು ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಚೆಂಡು ಸದ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ಒಂದ್ ಕಡೆ ದೆಹಲಿಯಲ್ಲಿ ಶೋಕಾಸ್ ನೋಟಿಸ್ಗೆ ಉತ್ತರಿಸಲು ಯತ್ನಾಳ್ ಹಾಜರಾಗಿದ್ದಾರೆ. ಇದೇ ವೇಳೆ ಯತ್ನಾಳ್ ಮತ್ತು ಟೀಂ ರಾಜನಾಥ್ ಸಿಂಗ್ ಭೇಟಿಯಾಗಿರೋದು ಮತ್ತೊಂದು ಕುತೂಹಲ. ದಿಢೀರ್ ಅಶೋಕ್ಗೆ ಬುಲಾವ್ ಕೊಟ್ಟ ಹೈಕಮಾಂಡ್. ಬೊಮ್ಮಾಯಿ ಜೋಶಿ ಭೇಟಿ ಮಾಡಿದ ಆರ್ ಅಶೋಕ್. ಈ ಬೆಳವಣಿಗೆ ಮಧ್ಯೆ ವಿಪಕ್ಷ ನಾಯಕ ಅಶೋಕ್ರನ್ನ ಹೈಕಮಾಂಡ್ ಡೆಲ್ಲಿಗೆ ದಿಢೀರ್ ಬುಲಾವ್ ನೀಡಿ ಕರೆಸಿಕೊಂಡಿದೆ. ಏರ್ಪೋರ್ಟ್ನಿಂದ ನೇರವಾಗಿ ಸಂಸತ್ ಭವನಕ್ಕೆ ತೆರಳಿ ಅಲ್ಲಿ ನಾಯಕರನ್ನ ಭೇಟಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಹಾಗೂ ಬೊಮ್ಮಾಯಿ ಭೇಟಿ ಬಳಿಕ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿ ನೀಡಿದ್ದಾರೆ. ಇತ್ತ ಕಲಬುರಗಿಯಲ್ಲಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪಕ್ಷ ವಿರೋಧಿ ಕೆಲಸ ಮಾಡಿದ್ದವರ ವಿರುದ್ಧ ಕ್ರಮವಾಗಲಿದೆ. ಎಲ್ಲ ಹಿರಿಯರ ಅಪೇಕ್ಷೆ ಇದೆ. ಡಿಸೆಂಬರ್ 7ರಂದು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇದೆ. ಅಲ್ಲಿ ಈ ಕುರಿತು ಚರ್ಚೆ ನಡೆದು ಹೈಕಮಾಂಡ್ಗೆ ವರದಿ ನೀಡುವುದಾಗಿ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರಿದ್ದಾರೆ, ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡತಕ್ಕಂತ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ. ದುಡ್ಡಿನ ಮೂಟೆ ಇಟ್ಕೊಂಡು ಬಂದವರಿಂದ ಸಂಘಟನೆಯಾಗಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ಆಗಲಿ ಎಂದ ಮಾಜಿ ಸಿಎಂ ಡಿವಿಎಸ್. ಇನ್ನು ಈ ಎರಡು ಬಣಗಳ ಬಡಿದಾಟದಿಂದ ಅಸಮಾಧಾನ ಹೊಂದಿರುವ ತಟಸ್ಥ ಬಣ ಗರಂ ಆಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ, ದೆಹಲಿಗೆ ಈಗಾಗಲೇ ಅಧ್ಯಕ್ಷರು ಹೋಗಿ ಬಂದಿದ್ದಾರೆ. ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಯತ್ನಾಳ್ ಟೀಮ್ ಅಲ್ಲೇ ಇದೆ. ಎಲ್ಲರ ಕಡೆ ವರದಿ ಸ್ವೀಕರಿಸಿ ಹೈಕಮಾಂಡ್ ಗಟ್ಟಿ ನಿರ್ಧಾರ ಮಾಡಬೇಕು. ದುಡ್ಡಿನ ಮೂಟೆ ಇಟ್ಕೊಂಡು ಬಂದವರಿಂದ ಪಕ್ಷ ಸಂಘಟನೆ ಆಗಲ್ಲ ಅಂತ ಮಾರ್ಮಿಕವಾಗಿ ತಿವಿದಿದ್ದಾರೆ. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದ್ರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ಇವತ್ತು ಆಶೀಸನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗೆ ಆಗುತ್ತೆ. ಒಂದೇ ಇಶ್ಯೂನ ಬಗ್ಗೆ ಬೇರೆ ಬೇರೆ ಹೋರಾಟ ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನು ಆದೇಶ ಮಾಡದಿದ್ರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ.
ಪಕ್ಷದ ಬೆಳವಣಿಗೆ ಮತ್ತು ಯತ್ನಾಳ್ ವಿಜಯೇಂದ್ರ ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ ಅಶೋಕ್ ಬಳಿ ಹೈಕಮಾಂಡ್ ವಿವರಣೆ ಪಡೆಯಲಿದೆ. ಹೀಗಾಗಿ ಅಶೋಕ್ ದೆಹಲಿ ಭೇಟಿ ತೀವ್ರ ಕುತೂಹಲಕ್ಕಂತೂ ಕಾರಣ ಆಗಿದೆ. ಒಟ್ಟಾರೆ ಯತ್ನಾಳ್ಗೆ ಶಿಸ್ತು ಸಮಿತಿ ಬುದ್ಧಿ ಹೇಳಿ ಕಳಿಸಿದ್ದು. ಬಿಜೆಪಿ ಬಣ ಬಡಿದಾಟ ಸದ್ಯಕ್ಕೆ ಅಲ್ಪ ವಿರಾಮಾನ, ಪೂರ್ಣ ವಿರಾಮಾನ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.